ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಝೆಕಿಯಲ್, ಚಾಪ್ಟರ್ 21 ಅಧ್ಯಾಯ. ದೇವರ ವಾಕ್ಯ ನಾವು ಯಾಕೆ ಅಧ್ಯಯನ ಮಾಡಬೇಕು ಎಂಬುದಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲಿ ಒಂದು ಕಾರಣ ಏನೆಂಬುದಾಗಿ ನೋಡುವಾಗ 2 ತಿಮೋತಿ ಮತ್ತು 3 ಅಧ್ಯಾಯ, ಪೌಲನು ಯುವ ತಿಮೋತಿಯನಿಗೆ, ಭಕ್ತಿವಂತನಾದ ತಿಮೋತಿಯನಿಗೆ ಹೇಳುವಂಥ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದರಲ್ಲಿ ಈ ರೀತಿಯಾಗಿ ಒಂದು ಮಾತು ನಾವು ನೋಡಿಕೊಳ್ಳೋಣ. 2 ತಿಮೋತಿ 3 ಅಧ್ಯಾಯದಲ್ಲಿ 14 ವಚನ ಈ ರೀತಿಯಾಗಿದೆ. 2 ತಿಮೋತಿ 3:14, ನೀನಾದರೂ ಕಲಿತು, ದೇವರ ವಾಕ್ಯ ಕಲಿಬೇಕು. ಬೇರೆಯವರಿಗೆ ಇಂಟ್ರೆಸ್ಟ್ ಇಲ್ಲದಿರ್ಬೋದು, ಆದರೆ ಪೌಲನು ತಿಮೋತಿಯನಿಗೆ ಬರೆಯೋದು, ನೀನಾದರೂ ಕಲಿತು, 2ನೇದು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ನಾವು ದೇವರ ವಾಕ್ಯದಲ್ಲಿ ನೆಲೆಯಾಗಿರಬೇಕು. ಹೋಮ್ ಸ್ವೀಟ್ ಹೋಮ್ ಅಂತ ಹೇಳ್ತಾರಲ್ವ, ಆ ರೀತಿಯಾಗಿ ದೇವರ ವಾಕ್ಯವೆಂಬ ಮನೆಯಲ್ಲಿ, ಮಧುರವಾದ ದೇವರ ವಾಕ್ಯದಲ್ಲಿ ನಾವು ಮರೆಯಾಗಿ ನಿವಾಸಿಸುವವರಾಗಿರಬೇಕು. ಆ ರೀತಿಯಾಗಿ ಇದ್ದರೆ ಏನಾಗಬಹುದು? ಹೌದು, ಅದರಿಂದ ಆತ್ಮಿಕ ಪ್ರಗತಿ, ಆತ್ಮಿಕ ಆಶೀರ್ವಾದ, ಆತ್ಮಿಕ ಸ್ಥಿರತೆ, ಆತ್ಮಿಕ ಅರಿವು, ಆತ್ಮಿಕ ಪ್ರಗತಿ, ಇಷ್ಟೆಲ್ಲ ಇದೆ. ಇನ್ನೂ ಭಾಳ ಇದೆ, ಆದರೆ ಸದ್ಯಕ್ಕೆ ಅಷ್ಟೇ ಸಾಕು. ಯೆಹೆಜ್ಕೇಲ್ 21 ಅಧ್ಯಾಯ, ಅದರಲ್ಲಿ ನೋಡುವಾಗ ಖಡ್ಗ ಎಂಬುದಾಗಿ ನಾವು ಇಡೀ ಅಧ್ಯಾಯದಲ್ಲಿ 1-7 ವಚನದಲ್ಲಿ ಯೆಹೋವನ ಖಡ್ಗ, ಮತ್ತು 8 ನೋಡಿಕೊಳ್ಳುವಾಗ ಇನ್ನೊಂದು ಖಡ್ಗದ ವಿಷಯವಾಗಿ, 28 ನೋಡಿಕೊಳ್ಳುವಾಗ ಅಮ್ಮೋನಿನ ಮೇಲೆ ಬೀಳುವಂಥ ಖಡ್ಗ. ಈ ರೀತಿಯಾಗಿ ಖಡ್ಗದ ಬಗ್ಗೆ ಸಾಕಷ್ಟು ವಿಷಯಗಳು ಈ ಒಂದು ಅಧ್ಯಾಯದಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಖಡ್ಗ ಅಂತ ಹೇಳಿದ ತಕ್ಷಣ ಆತ್ಮಿಕ ಖಡ್ಗ ಇದೆ, ಭೌತಿಕ ಖಡ್ಗ ಇದೆ, ಅಕ್ಷರಿಕವಾದ ಖಡ್ಗ. ಹೌದು, ಆ ರೀತಿಯಲ್ಲಿ ನೋಡೋದಾದರೆ ಆ ಗೋಲ್ಯಾತನ ಹತ್ತಿರ ಕೂಡ ಆ ವೈರಿ ಹತ್ರ, ಬಲಶಾಲಿ ಹತ್ರ ಒಂದು ಖಡ್ಗ ಇತ್ತು. 1 ಸಮುವೇಲ, ಇದು 21 ಅಧ್ಯಾಯ ಅಲ್ವಾ? ಅದೇ ರೀತಿಯಾಗಿ 1 ಸಮುವೇಲ 21:9 ವಚನದಲ್ಲಿ ದಾವೀದನ ಆಯುಧ ಇಲ್ಲದೆ ಹೋದಾಗ ಈ ಗೋಲ್ಯಾತನ ಖಡ್ಗ ಸ್ಮಾರಕವಾಗಿ ಅದು ಇಡಲಾಗಿತ್ತು ಆಲಯದಲ್ಲಿ. ಅದನ್ನು ತಗೊಂಡು ಹೋಗ್ತಾರೆ. ಸರಿ, ಇಲ್ಲಿ ನಾವು ನೋಡುವಾಗ ದೇವರು ಯೆಹೆಜ್ಕೇಲನಿಗೆ ಒಂದು ಎಚ್ಚರಿಕೆಯನ್ನು ನೀಡುವಂಥ ರೀತಿಯಲ್ಲಿ ಮಾತಾಡಿ, ದೇವರು ಇಸ್ರಾಯೇಲ್ ದೇಶಕ್ಕೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ 1ನೇ ವಚನದಲ್ಲಿ. ಆದರೆ 2ನೇ 3ನೇ ವಚನದಲ್ಲಿ ನಾವು ನೋಡುವಾಗ, ನಾನು ನಿನಗೆ ವಿರುದ್ಧನಾಗಿದ್ದೇನೆ. ದೇವರು ದೇವಜನರನ್ನು ಎದುರಿಸುವಾತನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಬರೆದಿದೆ. ಮತ್ತು ಅದೇ ಸಂದರ್ಭದಲ್ಲಿ ದೇವರು ಒಂದು ಮಾತು, 5ನೇ ವಚನ, ನಾನೇ ನನ್ನ ಖಡ್ಗವನ್ನು ಹಿರಿದಿದ್ದೇನೆ. ದೇವರು ನ್ಯಾಯವನ್ನು ಸ್ಥಾಪಿಸುವಂಥ ಒಂದು ಚಿತ್ರ ಇದು.
ಮತ್ತು ಅದೇ ಸಂದರ್ಭದಲ್ಲಿ ಒಂದು ಡೆಮೋ, ಒಂದು ಪ್ರದರ್ಶನ, ಆತ್ಮಿಕವಾದಂಥ ಒಂದು ಪ್ರದರ್ಶನವನ್ನು ಅಥವಾ ಕಾರ್ಯಕೃತ್ಯವನ್ನು ಮಾಡಂತ ದೇವರು ಹೇಳ್ತಾರೆ. ಮೊರೆ ಇಡು, ಸೊಂಟ ಮುರಿದಷ್ಟು ದುಃಖದಿಂದ ಜನರ ಮುಂದೆ ನರಳಾಡು. ಆ ರೀತಿಯಾಗಿ ಅವನು ಮಾಡುವಾಗ ಜನರು ಯಾಕೆ ನೀನು ನರಳಾಡ್ತಿ ಅಂತ ಹೇಳುವಾಗ, ಆಗ ದುರ್ವಾರ್ತೆಯ ನಿಮಿತ್ತವಾಗಿ ನರಳಾಡ್ತಿದ್ದೇನೆ ಎಂಬುದಾಗಿ ನ್ಯಾಯ ತೀರ್ಪಿನ ವಿಷಯವಾಗಿ ಅವನು ಹೇಳಬೇಕಾಗ್ತದೆ. 8ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಖಡ್ಗದ ಒಂದು ವರ್ಣನೆ ಇದೆ. ಅದು ಎಂಥ ಖಡ್ಗ, ಸಾಣೆ ಹಿಡಿದಿದ್ದಂಥ ಒಂದು ಖಡ್ಗ. ಭಾಳ ಸಾರಿಯ ಪದ ಸಾಣೆ ಅಂತ ಹೇಳ್ಬಿಟ್ಟು 9ನೇ ವಚನ, 10ನೇ ವಚನ ಮತ್ತು 11ನೇ ವಚನ ಈ ರೀತಿಯಾಗಿ ಅದರ ವರ್ಣನೆ ನಾವು ನೋಡ್ತೀವಿ ರೀ. ಹೌದು, ಪ್ರಕಟಣೆಯಲ್ಲಿ ಒಂದು ವಾಕ್ಯ ಈ ರೀತಿಯಾಗಿದೆ. 19ನೇ ಅಧ್ಯಾಯ, ಪ್ರಕಟಣೆ 19 ಮತ್ತು ಅದರಲ್ಲಿ 15ನೇ ವಚನ ಈ ರೀತಿಯಾಗಿದೆ. ಜನಾಂಗಗಳನ್ನು ಹೊಡೆಯುವುದಕ್ಕಾಗಿ ಹದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ. ಹೌದು, ಆತನ ರಾಜಾದಿರಾಜನು ಕರ್ತನು ಬಾಯಿಂದ ಖಡ್ಗ. ಹಾಗಾದರೆ ದೇವರ ವಾಕ್ಯ ಇಬ್ರಿಯ 4:12 ಕೂಡ ದೇವರ ವಾಕ್ಯ ಇಬ್ಬಾಯಿ ಕತ್ತಿ ಎಂಬುದಾಗಿ ಹೇಳಲಾಗಿದೆ. ಸರಿ, ಒಟ್ಟು ಇದು ಅಕ್ಷರಿಕವಾದ ಕತ್ತಿ ಖಡ್ಗದ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಆದರೂ ಕೂಡ ದೇವರ ವಾಕ್ಯವು ಕೂಡ ಇಂಥ ಒಂದು ಕಾರ್ಯವನ್ನು ನಮ್ಮಲ್ಲಿ, ನಮ್ಮ ಜೀವನದಲ್ಲಿ ಮಾಡುವಂಥದ್ದಾಗಿದೆ. ಸರಿ, 18ನೇ ವಚನದಲ್ಲಿ ಯೆಹೋವನು ನನಗೆ ಮತ್ತೊಂದು ವಾಕ್ಯವನ್ನು ದಯಪಾಲಿಸಿದನು. ಅದೇನೆಂದರೆ, ಬಾಬೇಲ್ನ ಅರಸನ ಖಡ್ಗವು. ದೇವರ ಖಡ್ಗ, ನನ್ನ ಖಡ್ಗ ಅಂತ ಹೇಳ್ಬಿಟ್ಟು 4ನೇ ವಚನದಲ್ಲಿ ಈಗ ಬಾಬೇಲಿನ ಅರಸನ ಖಡ್ಗ ಎಂಬುದಾಗಿ 19ನೇ ವಚನದಲ್ಲಿ ಅಲ್ಲಿ ಹೇಳಿದೆ. ಅದು ಕೂಡ ದೇವರು ಅದನ್ನು ಸಾಧನವಾಗಿ, ಮಾರ್ಗವಾಗಿ, ಮುಖಾಂತರವಾಗಿ ಅಥವಾ ಮಾಧ್ಯಮವಾಗಿ ದೇವರು ಉಪಯೋಗಿಸುವಂಥದ್ದನ್ನು ಸೂಚಿಸ್ತದೆ. ಯಾವ ರೀತಿಯಾಗಿ ದೇವರು ಒಂದು ರಾಜ್ಯವನ್ನು ಉಪಯೋಗ ಮಾಡಿಕೊಂಡು ಮತ್ತೊಂದು ರಾಜ್ಯಕ್ಕೆ ತನ್ನ ನ್ಯಾಯ ತೀರ್ಪನ್ನು ತೆಗೆದುಕೊಂಡು ಬರುವಂಥದ್ರ ಕುರಿತಾಗಿ ಯೆಹೆಜ್ಕೇಲ್ ಗ್ರಂಥದಲ್ಲಿ, ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಕೂಡ ಆ ರೀತಿಯಾಗಿದೆ. 24ನೇ ವಚನದಿಂದ ನಾವು ನೋಡುವುದಾದರೆ ಇಲ್ಲಿ ಚಿದ್ಕೀಯನ ಬಗ್ಗೆ ಒಂದು ಮಾತು ಹೇಳಲಾಗಿದೆ. ನೋಡೋಣ ಏನಂತಿದೆ ಅಂತ. 24ನೇ ವಚನದ, ನಿಮ್ಮ ಅಪರಾಧಗಳು ಬಯಲಿಗೆ ಬಂದು ನಿಮ್ಮ ಪಾಪಗಳು ನಿಮ್ಮ ಕಾರ್ಯಗಳಲ್ಲೆಲ್ಲ ತಲೆದೂರಿ ನೀವು ನಿಮ್ಮ ಅಧರ್ಮವನ್ನು ನನ್ನ ಜ್ಞಾಪಕಕ್ಕೆ ತಂದು ಪಾಪಿಗಳಾಗಿ ನನ್ನ ನೆನಪಿಗೆ ಬಂದಿರಾದ ಕಾರಣ ಶತ್ರುವಿನ ಕೈಗೆ ಸಿಕ್ಕಿ ಬೀಳುವಿರಿ. ದೇವರು ಯಾಕೆ ತನ್ನ ಜನರನ್ನು ಶಿಸ್ತುಪಡಿಸ್ತಾರೆ ಎಂಬುದಕ್ಕೆ ಒಂದು ಕಾರಣ ಮತ್ತೆ 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 ಯೆರೆಮೀಯನ ಗ್ರಂಥದಲ್ಲಿ ಮತ್ತು ಯೆಹೆಜ್ಕೇಲನ ಗ್ರಂಥದಲ್ಲಿ ಈ ರೀತಿಯಾಗಿ ಬರುವುದಕ್ಕೆ ಒಂದು ಕಾರಣ ಏನಂತ ಹೇಳ್ಬಿಟ್ಟು ನೋಡೋಣ. ಹೌದು, ಒಂದು ಕಡೆ ದೇವರು ನ್ಯಾಯವಂತನು, ಅವರು ತಪ್ಪು ಮಾಡಿದರು, ಆದುದರಿಂದ ದೇವರು ಅವರನ್ನು ಶಿಕ್ಷಿಸಲೇಬೇಕಾಯಿತು ಎಂಬುದಾಗಿ ನಾವು ತಿಳ್ಕೊಳ್ಬೋದು. ಹೌದು, ನಿಜ. ಆದರೆ ಇನ್ನೊಂದು ಕಾರಣ, ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿದೆ. 6ನೇ ವಚನ ನಿಮಗಾಗಿ ಓದ್ತೇನೆ. ಇಬ್ರಿಯ 12:6. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ಹೌದು,
ದೇವರು ಈ ರೀತಿಯಾಗಿ ಮಾಡಲಿಕ್ಕೆ ಒಂದು ಕಾರಣ ಇಬ್ರಿಯ ಗ್ರಂಥಕರ್ತನು ಹೇಳುವಂಥದ್ದು ಏನಂತ ಹೇಳಿದರೆ ಪ್ರೀತಿ ಎಂಬುದಾಗಿ. ಆದರೆ ಇನ್ನೊಂದು ವಿಷಯ ಕೂಡ ಇಬ್ರಿಯ ಗ್ರಂಥಕರ್ತನ 7ನೇ ವಚನದಲ್ಲಿ, ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳ್ರಿ. ಹೇಗೆ ಸಹಿಸಿಕೊಳ್ಬೇಕು? ನಾವು ಶಿಕ್ಷಿತರಾಗಬೇಕು, ನಾವು ಟ್ರೈನಿಂಗ್ ಹೊಂದಬೇಕು, ತರಬೇತಿ ಹೊಂದಬೇಕು, ನಾವು ಸಿದ್ಧಿಗೆ ಬರಬೇಕು, ನಾವು ಪರಿಪಕ್ವತೆಗೆ ಬರಬೇಕು ಎಂಬುದಕ್ಕಾಗಿಯೇ ನಮಗೆ ಶಿಕ್ಷೆಯಾಗ್ತದೆ. ಹಾಗಾದರೆ ದೇವರು ಮತ್ತೆ ಮತ್ತೆ ಇಸ್ರಾಯೇಲರನ್ನು ಹಳೆ ಒಡಂಬಡಿಕೆಯಲ್ಲಿ ಶಿಕ್ಷಿಸ್ತಾ, ಗದರಿಸ್ತಾ, ತಿದ್ದುತ್ತಾ, ನ್ಯಾಯ ತೀರ್ಪು ಮಾಡುತ್ತಾ ಬಂದಿದ್ದಕ್ಕೆ ಕೆಲವು ಕಾರಣಗಳಿದೆ. ಅವ್ರು ತಪ್ಪು ಮಾಡಿದರು, ದೇವರು ನ್ಯಾಯವಂತನು, ಆದ ಕಾರಣ ಶಿಕ್ಷೆ ಕೊಟ್ಟನ ಅಂತ. ಆದರೆ ಇನ್ನೊಂದು ಕಾರಣ ಪ್ರೀತಿ. ಇನ್ನೊಂದು ವಾಕ್ಯ ಕೂಡ ಬೇಕಾದರೆ ನಾವು ನೋಡ್ಕೊಳ್ಳೋಣ. ಕೀರ್ತನೆಯಲ್ಲಿರುವಂಥ ಒಂದು ವಾಕ್ಯ, ಕೀರ್ತನೆ 119 ಮತ್ತು 67ನೇ ವಚನದಲ್ಲಿ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ, ಅಂದರೆ ಈಗ ಕಷ್ಟ ಬಂದಿದೆ, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ಇದು ಕನ್ವಿನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ವಾಕ್ಯ ಕೂಡ ಬೇಕಾದರೆ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. 71ನೇ ವಚನದಲ್ಲಿ ಈ ರೀತಿಯಾಗಿದೆ, ಕಷ್ಟಾನುಭವವು ಹಿತಕರವಾಯಿತು. ಯಾವುದು? ಕಷ್ಟಾನುಭವ ಒಳ್ಳೆಯದಾಯಿತು ಅಂತ ಹೇಳ್ತಾನೆ ಕೀರ್ತನೆಗಾರನು. ಯಾಕೆ? ಅದರಿಂದಲೇ, ಯಾವುದರಿಂದ? ಕಷ್ಟಾನುಭವದಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ನಾವು ದೇವರ ವಾಕ್ಯ ಕಲಿಬೇಕಾದರೆ ಒಂದು ಅನುಭವ ಅಗತ್ಯ, ಅದು ಕಷ್ಟಾನುಭವ. ಸರಿ, ಅನಂತರ ದೇವರು ಗದರಿಸ್ತಾರೆ 25ನೇ ವಚನದಲ್ಲಿ, ಇಸ್ರಾಯೇಲಿನ ದೊರೆಯೇ, ದುಷ್ಟನೇ, ಭ್ರಷ್ಟನೇ. ಎಂಥ ಸ್ಟ್ರಾಂಗ್ ಮಾತು ದೇವರು ಹೇಳ್ತಾ ಇದ್ದಾರೆ. ಹೌದು, ಕಿರೀಟವನ್ನು ಎತ್ತಿ ಹಾಕು ಅಂತ ಕೂಡ ಹೇಳ್ತಾರೆ. ಅಂದರೆ ರಾಜನ ಬಗ್ಗೆ ಇದೇ ಜವಾಬ್ದಾರಿಕೆಯಲ್ಲಿರುವಂಥ ಈ ವ್ಯಕ್ತಿಗೆ ದೇವರು ತೀರ್ಪು, ತಿದ್ದುವಿಕೆ ಹೀಗೆಲ್ಲ ಮಾಡುವ ಆತನಾಗಿದ್ದಾನೆ. ಸರಿ, 28ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಅಮ್ಮೋನಿನ ಮೇಲೆ ಬೀಳುವ ಖಡ್ಗದ ಬಗ್ಗೆ ಸ್ವಲ್ಪ ದೇವರು ಆ ಪ್ರವಾದಿಯ ದುಃಖವನ್ನು ವ್ಯಕ್ತಪಡಿಸಿ, ಹೌದು ದೇವರ ದುಃಖವನ್ನು ಅಂತ ಕೂಡ ಹೇಳ್ಬೋದು. ಯಾಕಂದರೆ ದೇವರು ತನ್ನ ದುಃಖವನ್ನು ಪ್ರವಾದಿ ಮೂಲಕವಾಗಿ ವ್ಯಕ್ತಪಡಿಸಿ, ಅಂದರೆ ದೇವರ ಖಡ್ಗ ಪ್ರಯೋಗಿಸಿ ತನ್ನ ಸ್ವಂತ ಜನರನ್ನು, ಸ್ವಂತ ನಾಯಕನಾದ ಚಿದ್ಕೀಯನನ್ನು ಅಥವಾ ಅಮ್ಮೋನಿಯರನ್ನು ಆತನು ಶಿಕ್ಷಿಸುವಾಗ, ದಂಡಿಸುವಾಗ ಆತನು ಬಹಳ ಸಂತೋಷ ಪಡ್ತಾ ಇಲ್ಲ. ದುಃಖದಿಂದಲೇ ಅದನ್ನು ದೇವರು ಮಾಡಬೇಕಾಗ್ತದೆ, ಮಾಡುವ ಆತನಾಗಿದ್ದಾನೆ ಎಂಬುದನ್ನು ಆತನು ಪ್ರಕಟಿಸ್ತಾನೆ. ಸರಿ, ನೀನು ದೈವ ಸಂಕಲ್ಪವನ್ನು ಪ್ರಕಟಿಸ್ತಾ ಹೀಗೆ ನುಡಿ, ಅಮ್ಮೋನ್ಯರ ವಿಷಯದಲ್ಲಿ, ಇಲ್ಲಿ ಅಮ್ಮೋನ್ಯರ ವಿಷಯದಲ್ಲಿಯೂ ಅವರು ಮಾಡುವ ದೂಷಣೆಯ ವಿಷಯದಲ್ಲಿಯೂ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ. ಕೆಲವು ಸಾರಿ ನಮ್ಮ ಮಾತಿನಿಂದ ಶಿಕ್ಷೆ. ಒಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ. ಅದು ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನುಡಿದಂಥ ಮಾತು ಏನಂತ ಹೇಳ್ಬಿಟ್ಟು ನೋಡೋಣ. 12ನೇ ಅಧ್ಯಾಯ ಮತ್ತು 37ನೇ ವಚನ, ಮತ್ತಾಯ 12:37, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ. ತೀರ್ಪು, ಜಡ್ಜ್ಮೆಂಟ್. ನಿನ್ನ ಮಾತುಗಳಿಂದಲೇ, ಎರಡನೇ ಸಾರಿ,
ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂಥ ಒಂದು ಮಾತು ಇಲ್ಲಿ ನೋಡ್ರಿ. ಅಮ್ಮೋನಿಯರ ವಿಷಯದಲ್ಲಿ ನೋಡುವಾಗ ಅವರು ಮಾಡುವ ದೂಷಣೆಯ ನಿಮಿತ್ತವಾಗಿ ದೇವರು ತೀರ್ಪು ಹೇಳ್ತಾನೆ. ಅದೇನಂತ ಹೇಳಿದರೆ ಶಿಕ್ಷೆ. ಮತ್ತು ದೇವರು 30ನೇ ವಚನದಲ್ಲಿ ನ್ಯಾಯ ತೀರಿಸುವ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 30ನೇ ವಚನದಲ್ಲಿ ಮಾತು ತೀರ್ಪು ಅಂತ ಹೇಳುವಾಗ ನೀತಿವಂತನೆಂಬ ತೀರ್ಪು ಅಥವಾ ಅಪರಾಧಿ ಎಂಬ ತೀರ್ಪು, ಇವೆಲ್ಲವೂ ಮಾತಿನಿಂದಲೇ ತೀರ್ಪು. ಅದೇ ರೀತಿಯಾಗಿ ಇಲ್ಲಿ ದೂಷಣೆಯ ಮಾತು 28ನೇ ವಚನ 21ನೇ ಅಧ್ಯಾಯ ಎಜೆಕೇಲ್ ಗ್ರಂಥ. ಆದರೆ ಅದೇ 30ನೇ ವಚನದಲ್ಲಿ ನ್ಯಾಯ ತೀರಿಸುವೆನು, ಮಾತಿನಿಂದಲೇ ತೀರ್ಪು. ಎಷ್ಟು ನಿಜ ಇದೆ ಅಲ್ವಾ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಇವೆಲ್ಲ ಆತನು ಓದಿಬಿಟ್ಟು ಆ ರೀತಿಯಾಗಿ ಹೇಳಿರಬೇಕು ಖಂಡಿತವಾಗಿ. ಮತ್ತು ಅದು ಬಹಳಷ್ಟು ಇಲ್ಲಿ ಅನ್ವಯ ಆಗುತ್ತಿದೆ. ಮುಂದೆ ದೇವರು ಹೇಳುವಂಥ 32ನೇ ವಚನದ ಕೊನೆ ಭಾಗ ಈ ರೀತಿಯಾಗಿದೆ. ನೀನು ಇನ್ನು ಜ್ಞಾಪಕಕ್ಕೆ ಬರುವುದಿಲ್ಲ, ಯೆಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ. ಹೌದು, ದೇವರು ಮತ್ತೆ ಈ ಒಂದು ಮಾತು ನಾನೇ ನುಡಿದಿದ್ದೆ, ಯೆಹೋವನಾದ ನಾನೇ ನುಡಿದಿದ್ದೇನೆ ಅಂತ ಹೇಳುವಾಗ ಇರುವಾತನೇ ಆಗಿರುವ ದೇವರು, ನುಡಿದಿರುವ ದೇವರು ಆಗಿದ್ದಾನೆ. ಯಾಕಂತೇಳಿದರೆ ಆತನು ಎಲ್ಲ ಮಾನವರಿಗೆ ಒಡೆಯನಾಗಿ ಜವಾಬ್ದಾರಿಕೆಯನ್ನು ತಕ್ಕೊಂಡು ಭೂಲೋಕದಲ್ಲಿ ಯಾವ ರೀತಿಯಾಗಿ ಒಂದು ಕುಟುಂಬದಲ್ಲಿ ಒಬ್ಬ ತಂದೆ ಎಲ್ಲ ವ್ಯವಹಾರಗಳಲ್ಲಿ ತಂದೆ ಅಥವಾ ತಾಯಿ ಅಥವಾ ಕುಟುಂಬಕ್ಕೆ ದೊಡ್ಡವರು ಜವಾಬ್ದಾರಿಕೆಯನ್ನು ತಕ್ಕೊಂಡು ಕುಟುಂಬವನ್ನು ನಡೆಸ್ತಾರೋ ಆ ರೀತಿಯಾಗಿ ತಂದೆ ದೇವರು ಆತನು ಲೋಕದ ಜವಾಬ್ದಾರಿಕೆಯನ್ನು ಹೊತ್ತು ನಡೆಸುವ ಆತನಾಗಿದ್ದಾನೆ. ಅವೆಲ್ಲವೂ ಕೂಡ ಪ್ರೀತಿಯಿಂದ ಅದನ್ನು ಮಾಡ್ತಾನೆ. ಸರಿ, 21ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.